ಮಕ್ಕಳ ಹೃದಯದಲ್ಲಿ ದೇವರು ವಾಸಿಸುತ್ತಾರೆ. ಒಬ್ಬರು ಯಶಸ್ವಿ ಹೃದಯ ಶಸ್ತ್ರಚಿಕಿತ್ಸಕರಿದ್ದರು. ಹೃದಯಕ್ಕೆ ರಕ್ತ ಪೂರೈಕೆ ಸರಿಯಾಗಿ ಆಗದ ಕಾರಣ ಚಿಕ್ಕ ಹುಡುಗಿಯೊಬ್ಬಳಿಗೆ ಆತನ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಬೇಕಾಯಿತು. ಆಪರೇಷನ್ಗೆ ಕೆಲವು ದಿನಗಳ ಮೊದಲು ಆ ಮುದ್ದಾದ ಪುಟ್ಟ ಹುಡುಗಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಏಕೆಂದರೆ ಕಾರ್ಯಾಚರಣೆಯ ಮೊದಲು ಹುಡುಗಿ ಕೆಲವು ಪ್ರಮುಖ ಪರೀಕ್ಷೆಗಳಿಗೆ ಒಳಗಾಗಬೇಕಾಯಿತು. ಹುಡುಗಿ ತುಂಬ ಸಂತೋಷದ ಸ್ವಭಾವದವಳು. ಆದ್ದರಿಂದ ಶೀಘ್ರದಲ್ಲೇ ಅವಳು ಅಲ್ಲಿನ ದಾದಿಯರು ಮತ್ತು ವೈದ್ಯರೊಂದಿಗೆ ಚೆನ್ನಾಗಿ ಹೊಂದಿದ್ದಳು. ಆಪರೇಷನ್ಗೆ ಮೊದಲು ಆಪರೇಷನ್ ಮಾಡಬೇಕಾದ ವೈದ್ಯರು ಅವರನ್ನು ಭೇಟಿಯಾಗಿ ಅವರು ಭಯಪಡಬೇಡಿ ಎಂದು ವಿವರಿಸಲು ಪ್ರಾರಂಭಿಸಿದರು. ಎಲ್ಲವೂ ಸರಿಯಾಗುತ್ತದೆ. ಅದಕ್ಕೆ ಉತ್ತರಿಸಿದ ಹುಡುಗಿ, ಡಾಕ್ಟರ್ ಅಂಕಲ್, ನನಗೆ ಸ್ವಲ್ಪವೂ ಭಯವಿಲ್ಲ. ಏಕೆಂದರೆ ನನ್ನ ತಾಯಿ ಹೇಳುತ್ತಾರೆ, ದೇವರು ಮಕ್ಕಳ ಹೃದಯದಲ್ಲಿ ವಾಸಿಸುತ್ತಾನೆ. ನನ್ನ ತಾಯಿ ಪ್ರತಿದಿನ ನನಗಾಗಿ ಪ್ರಾರ್ಥಿಸುತ್ತಾಳೆ ಮತ್ತು ಅದೇ ರೀತಿ ಮಾಡುತ್ತಾಳೆ. ನಾನು ದೇವರನ್ನು ನಂಬುತ್ತೇನೆ. ಆದರೆ ನೀವು ಆಪರೇಷನ್ ಮಾಡುವಾಗ ದೇವರು ಹೇಗೆ ಕಾಣುತ್ತಾನೆ ಎಂದು ನೋಡಿ ನಂತರ ನೀವು ನನಗೆ ಹೇಳುತ್ತೀರಾ. ಹುಡುಗಿಯ ಮುದ್ದು ಮಾತುಗಳನ್ನು ಕೇಳಿ ವೈದ್ಯರು ಮುಗುಳ್ನಗುತ್ತಾ ಹೋದರು. ಆಪರೇಷನ್ ಮಾಡುವಾಗ ಹೃದಯ ಶಸ್ತ್ರಚಿಕಿತ್ಸಕ ಬಾಲಕಿಯ ಹೃದಯದಲ್ಲಿ ರಕ್ತವೇ ಇಲ್ಲದಿರುವುದನ್ನು ಗಮನಿಸಿದರು. ಅವರನ್ನು ಉಳಿಸುವುದು ಕಷ್ಟ. ಆಗ ಡಾಕ್ಟರಿಗೆ ಆ ಹುಡುಗಿ ಹೇಳಿದ ಮಾತು ನೆನಪಾಯಿತು. ನೀನು ನನ್ನ ಹೃದಯದಲ್ಲಿ ದೇವರು ಹೇಗೆ ಕಾಣಿಸುತ್ತಾನೆಂದು ನೋಡಬೇಕು. ಆ ದಿನ ವೈದ್ಯರು ಕಣ್ಣೀರಿನ ಕಣ್ಣುಗಳೊಂದಿಗೆ ಹುಡುಗಿಗಾಗಿ ಪ್ರಾರ್ಥಿಸಿದರು. ಪ್ರಭು, ಈಗ ನೀವು ಏನಾದರೂ ಮಾಡಬಹುದು. ಆ ಹುಡುಗಿಗೆ ನಿನ್ನ ಮೇಲೆ ಅಚಲವಾದ ನಂಬಿಕೆ. ಆಗ ಅವನ ಸಹವೈದ್ಯರು ಮೊಣಕೈ ಮಾಡಿ ಸಿಗ್ನಲ್ ಮಾಡಿದರು. ಬಾಲಕಿಯ ಹೃದಯದಲ್ಲಿ ಇದ್ದಕ್ಕಿದ್ದಂತೆ ರಕ್ತ ಸಂಚಾರ ಆರಂಭವಾಗಿದ್ದು ಬಾಲಕಿಯ ಆಪರೇಷನ್ ಯಶಸ್ವಿಯಾಗಿ ಮುಗಿಯಿತು. ಹುಡುಗಿ ಚೇತರಿಸಿಕೊಂಡ ನಂತರ ವೈದ್ಯರು ಹುಡುಗಿಗೆ ಹೇಳಿದರು, ದೇವರು ನಿಮ್ಮ ಹೃದಯದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಎಂಬುದನ್ನು ನಾನು ನೋಡಲು ಸಾಧ್ಯವಾಗಲಿಲ್ಲ. ಆದರೆ ನಾನು ಹಿಂದೆಂದೂ ನೋಡದ ದೇವರ ಪ್ರಾರ್ಥನೆಯ ಶಕ್ತಿಯನ್ನು ನಾನು ಎಂದಿಗೂ ಅನುಭವಿಸಿರಲಿಲ್ಲ. ನೀವು ಅವನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಮುರಿಯಲು ಬಿಡಬೇಡಿ. ಈ ಕಥೆಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. Thanks for watching. Please like, share and subscribe this channel.